Hi everyone, welcome to my YouTube channel. In this video, we are going to continue class 10th mathematics. This is unit test paper number 1 of the chapter circle. So circle chapter the unit test paper 1 ನೋಡೋಣ. So first question ಹೀಗೆ ಕೊಟ್ಟಿದ್ದಾರೆ. If O is the center of the circle, PQ is a chord and PR and tangent PR at P makes an angle of 60 degree with PQ, then angle POQ is equal to dash. So we have to find what is the measurement of POQ. ಸೊ ಈಗ ಇದು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಈ ಆ್ಯಂಗಲ್ಲು. ಸೊ ರೇಡಿಯಸ್ಸು ಮತ್ತು ಟ್ಯಾಂಜೆಂಟು, ಇದು ರೇಡಿಯಸ್ಸು ಇದು ಟ್ಯಾಂಜೆಂಟು. ಸೊ ಇದು 90 ಡಿಗ್ರಿ ಇರುತ್ತೆ, ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟು. ಸೊ ಅದರೊಳಗಡೆ ಈ ಆ್ಯಂಗಲ್ ಕೊಟ್ಟಿದ್ದಾರೆ 60 ಡಿಗ್ರಿ ಅಂತ. ಹಾಗಾದ್ರೆ ಈ ರಿಮೈನಿಂಗ್ ಆ್ಯಂಗಲ್ಲು ಸೊ 90 ಮೈನಸ್ 60 ಅಂತ ತಗೊಂಡ್ರೆ ಇದು 30 ಆಗುತ್ತೆ. ಯಾವುದು? ಆ್ಯಂಗಲ್ ಒ ಪಿ ಕ್ಯೂ, ಒ ಪಿ ಕ್ಯೂ ಈ ಆ್ಯಂಗಲ್ಲು. ಸೊ ಒ ಪಿ ಕ್ಯೂ ಎಷ್ಟಿರುತ್ತೋ ಒ ಕ್ಯೂ ಪಿನೂ ಅಷ್ಟೇ ಇರುತ್ತೆ. ಸೊ ಒ ಕ್ಯೂ ಪಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು 30 ಡಿಗ್ರಿ. ಬಟ್ ನಮಗೆ ಬೇಕಾಗಿರೋದು ಈಗಿದು. ಸೊ ಹಾಗಾದ್ರೆ ಇದು ಬೇಕು ಅಂದರೆ, ಸೊ ಇಫ್ ಯು ವಾಂಟ್ ಆ್ಯಂಗಲ್ ಪಿ ಒ ಕ್ಯೂ ಟೋಟಲ್ 180ಇಂದ ನಾವು ಇವೆರಡನ್ನು ಈ ಆ್ಯಂಗಲ್ ಆ್ಯಡ್ ಮಾಡಿ ಮೈನಸ್ ಮಾಡಬೇಕು. ಸೊ 30 ಪ್ಲಸ್ 30. ಸೊ ಆ್ಯಂಗಲ್ ಪಿ ಒ ಕ್ಯೂ is equal to 180 minus 30 plus 30 60. So angle POQ is equal to 120 degree. So for this question the right option is option B, 120 degree. Next ಎರಡನೇ ಕ್ವೆಶ್ಚನ್ ಕೊಟ್ಟಿದ್ದಾರೆ. In the given figure, if OQ is equal to 3 cm, OP 5 cm, then the length of PR is dash ಅಂತ ಕೊಟ್ಟಿದ್ದಾರೆ. ಸೊ ಈಗ ಒ ಕ್ಯೂ 3 ಸೆಂಟಿಮೀಟರ್, ಒ ಪಿ 5 ಸೆಂಟಿಮೀಟರ್. ಹಾಗಾದರೆ ಫಸ್ಟ್ ಪಿ ಕ್ಯೂ ಕಂಡುಹಿಡಿಯೋಣ. ಪಿ ಕ್ಯೂ ಎಷ್ಟಿರುತ್ತೋ ಪಿ ಆರ್ ಕೂಡ ಅಷ್ಟೇ ಇರುತ್ತೆ. ಸೊ ಲೆಟ್ ಅಸ್ ಫೈಂಡ್ ಔಟ್. ಸೊ ಇನ್ ಟ್ರಯಾಂಗಲ್ ಒ ಪಿ ಕ್ಯೂ ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಪೈಥಾಗರಸ್ ಅಪ್ಲೈ ಮಾಡಿದ್ರೆ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. So OP square it is 5 square, OQ square it is 3 square plus PQ square. So 5 square will become 25 is equal to 9 plus PQ square. So PQ square is equal to 25 minus 9. PQ square is equal to 16. So PQ is equal to square root of 16 which is equal to 4 centimeter. ಹಾಗಾದರೆ ಇಲ್ಲಿ ಪಿ ಕ್ಯೂ ಎಷ್ಟಿರುತ್ತೋ ಪಿ ಆರ್ ಕೂಡ ಅಷ್ಟೇ ಇರುತ್ತೆ. ಬೋತ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಇಫ್ ಪಿ ಕ್ಯೂ ಇಸ್ 4 ದೆನ್ ಪಿ ಆರ್ ಆಲ್ಸೋ 4. ಫಾರ್ ದಿಸ್ ಕ್ವೆಶ್ಚನ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ, ದಟ್ ಈಸ್ 4 centimeter. Now let us move for question number 3. In the question number 3 they have given in the figure PA and PB are the tangents. ಸೊ ಈ ಫಿಗರಲ್ಲಿ ಪಿ ಎ ಮತ್ತು ಪಿ ಬಿ ಎರಡು ಟ್ಯಾಂಜೆಂಟ್ಸು ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಪಿ ಇಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ವಿತ್ ಸೆಂಟರ್ ಸಿ ಅಂಡ್ ರೇಡಿಯಸ್ 4 ಸೆಂಟಿಮೀಟರ್. ಸೊ ಎ ಸಿ ಅಂಡ್ ಬಿ ಸಿ 4. ದೆನ್ ಫೈಂಡ್ ದ ಲೆಂತ್ ಆಫ್ ಈಚ್ ಟ್ಯಾಂಜೆಂಟ್. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್, ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಪಿ ಅಂಡ್ ಪಿ ಬಿ, ಎ ಪಿ ಅಂಡ್ ಬಿ ಪಿ. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. So in this figure C is the center, P is an external point. ಇದು ಎ ಪಿ ಬಿ ಅವರೇ ಕೊಟ್ಟಿದ್ದಾರೆ 90 ಡಿಗ್ರಿ ಅಂತ ಫಿಗರ್ನಲ್ಲಿ. ಸೊ ಈಗ ನಾವು ಈ ಸಿ ಎ ಇದೆಯಲ್ಲ, ಸಿ ಎ ರೇಡಿಯಸ್ಸು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರು. ಸೊ ಇದು ಕೂಡ 90 ಡಿಗ್ರಿ. ಸಿ ಬಿ ರೇಡಿಯಸ್ಸು ಬಿ ಪಿ ಟ್ಯಾಂಜೆಂಟು, ಇದು ಕೂಡ 90 ಡಿಗ್ರಿ. ಸೊ ಇದೊಂದು ಎ ಪಿ ಬಿ ಸಿ ಒಂದು ಸೈಕ್ಲಿಕ್ ಕ್ವಾಡ್ರಾಟ್ರಲ್ ತಗೊಂಡ್ರೆ ಸೊ ಇದು ಕೂಡ 90 ಡಿಗ್ರಿ ಆಗಿದೆ. ಹಾಗಾದರೆ ಆಲ್ ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್ಸ್. ಈಗ ಎ ಸಿ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಎ ಸಿ ರೇಡಿಯಸ್ಸು 4 ಸೆಂಟಿಮೀಟರ್ ಆಯಿತು. ಸೊ ಹಾಗಾದರೆ ಇದು ರೇಡಿಯಸ್ಸು ಎ ಸಿ ಎಷ್ಟಿರುತ್ತೋ ಬಿ ಸಿನೂ ಅಷ್ಟೇ ಇರುತ್ತೆ. ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ಲು.
ಸೊ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಸೊ ಇದು ಮತ್ತೆ ಇದು ಎ ಸಿ ಎಷ್ಟಿರುತ್ತೋ ಬಿ ಸಿನೂ ಅಷ್ಟೇ ಇರುತ್ತೆ 4 ಸೆಂಟಿಮೀಟರ್. ದೆನ್ ಫೈಂಡ್ ದ ಲೆಂತ್ ಆಫ್ ಈಚ್ ಟ್ಯಾಂಜೆಂಟ್ ಅಂತ ಕೇಳಿಯೇನೆ. ಸೊ ಟ್ಯಾಂಜೆಂಟು ಕೂಡ 4 ಸೆಂಟಿಮೀಟರ್ ಇರುತ್ತೆ. ಏಕೆಂದರೆ ಆಲ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್ ಅಂತ ತಗೊಂಡಾಗ ಇಟ್ ಈಸ್ ಎ ಸ್ಕ್ವಯರ್. ಸೊ ಇನ್ ಎ ಸ್ಕ್ವಯರ್ ಆಲ್ ಸೈಡ್ಸ್ ಆರ್ ಈಕ್ವಲ್. ದೇರ್ ಫೋರ್ ದ ಮೆಜರ್ಮೆಂಟ್ ಆಫ್ ದ ಟ್ಯಾಂಜೆಂಟ್ಸ್, ದಟ್ ಈಸ್ ಪಿ ಎ ಅಂಡ್ ಪಿ ಬಿ, both are equal to 4 centimeter. So the right answer is 4 centimeter. All angles are right angle and hence all the four sides are equal. So all the four sides are equal and hence so PB and PA also measures 4 centimeter. So now let us move for question number 4. In the given figure, O is the center of the circle with radius 10 centimeter. If AB parallel CD, AO is equal to 10 centimeter, OC is equal to 10 centimeter, AB is equal to 16 centimeter, CD is equal to 12 centimeter, then find the distance between the two chords AB and CD. AB is one chord, CD is one chord. ಈ ಎರಡು ಕಾರ್ಡ್ಗಳ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದರೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಸೊ ಈಗ ಎ ಬಿ ಕಾರ್ಡು ಸಿ ಡಿನೂ ಕಾರ್ಡು. ಸೊ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್. ಸೊ ಎ ಬಿ ಮತ್ತು ಸಿ ಡಿ ಪ್ಯಾರಲಲ್ ಆಗಿದೆ. ಹಾಗಾದ್ರೆ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪ್ಯಾರಲಲ್ ಲೈನ್, ದಟ್ ಈಸ್ ಬಿಟ್ವೀನ್ ದ ಕಾರ್ಡ್. ಪಿ ಕ್ಯೂ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾರ್ಡ್ಸ್. ಸೊ ದೇ ಆರ್ ಗಿವನ್ ಓ ಎ 10 ಸೆಂಟಿಮೀಟರ್ ಅಂಡ್ ಓ ಸಿ ಆಲ್ಸೋ 10 ಸೆಂಟಿಮೀಟರ್. ಇನ್ನು ಎ ಬಿ ಕೊಟ್ಟಿದ್ದಾರೆ. ಸೊ ಎ ಬಿ ಕಾರ್ಡ್ ಆಗಿರೋದ್ರಿಂದ ಇದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ರೆ ಸೊ ಟೋಟಲ್ 8 ಆದರೆ ಇದು 4 AP. AB is equal to 8 centimeter. ಸೊ ಇದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿರೋದ್ರಿಂದ AP and BP both are equal to 4 centimeter. ಸೊ ಹಾಗಾದರೆ AP 4 ಸೆಂಟಿಮೀಟರ್ ಆಯಿತು. ಈಗ ಇದು ಪರ್ಪೆಂಡಿಕ್ಯುಲರ್. ಸೊ ಇನ್ ಟ್ರಯಾಂಗಲ್ AOP ಆಂಗಲ್ P is equal to 90 ಡಿಗ್ರಿ. ಸೊ ಪೈಥಾಗರಸ್ ಅಪ್ಲೈ ಮಾಡಿದ್ರೆ OA square 10 square is equal to OP square, we don't know, plus AP square 4 square. So 10 square is 100 is equal to OP square plus 4 square become minus 4 square. So 100 is equal to OP square minus 16. So OP square is equal to 100. So plus 16 become minus 16. So OP square is equal to 84. So OP is equal to square root of 84. So it will be square root of 84 ಆಯಿತು. ಸಾರಿ, ಇಲ್ಲಿ ಎ ಬಿ ಕೊಟ್ಟಿರೋದು 8 ಅಲ್ಲ 16 ಅಂತ ಕೊಟ್ಟಿದ್ದೇನೆ. ಹಾಗಾದರೆ ಇದು 8 ಇದು 8, ಸಾರಿ ಇದು 8 ಸೆಂಟಿಮೀಟರ್, ನಾಟ್ ಇಟ್ ಈಸ್ ನಾಟ್ 12, ಇಟ್ ಈಸ್ ನಾಟ್ 8, ಇಟ್ ಈಸ್ 16. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 8, ಇಲ್ಲಿಂದ ಇಲ್ಲಿಗೆ 8. ಸೊ ಇದು 10 ಇದು 8 ಅಂದಮೇಲೆ ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕು ನಾವಿದು. ಸೊ 100 ಈಸ್ ಈಕ್ವಲ್ ಟು ಅಲ್ಲಿಗೆ ಇದು 64 ಆಗುತ್ತೆ. ಸೊ ಇದು 64. ಹಾಗಾದ್ರೆ ಈ ಕಡೆ ಬಂದರೆ ಇದು 64. 100ಅಲ್ಲಿ 64 ಹೋಯಿತು ಅಂದರೆ ಇಟ್ ಈಸ್ 36. ಸ್ಕ್ವೇರ್ ರೂಟ್ ಆಫ್ 36 ಅಂತ ಬಂದರೆ 6 ಸೆಂಟಿಮೀಟರ್ ಆಯಿತು. ನೆಕ್ಸ್ಟು ಸಿ ಡಿ ಮೆಜರ್ಮೆಂಟ್ ಕೊಟ್ಟಿದ್ದೇನೆ 12 ಅಂತ ಕೊಟ್ಟಿದ್ದೇನೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 6. ಹಾಗಾದ್ರೆ ಈ ಟ್ರಯಾಂಗಲ್ ತಗೊಂಡ್ರೆ ಇನ್ ಟ್ರಯಾಂಗಲ್ ಓ ಸಿ ಕ್ಯೂ, ಸೊ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಹೈಪಾಟಿನ್ಯೂಸ್ ಓ ಸಿ ಅಂದರೆ 10 ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಗೊತ್ತಿಲ್ಲ, ಪ್ಲಸ್ ಸಿ ಕ್ಯೂ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್. ಸೊ 100 ಈಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ 36. So OQ square is equal to 100 minus 36. So OQ square is equal to 64. OQ is equal to square root of 64. So OQ is equal to 8 centimeter ಆಯಿತು. ಹಾಗಾದರೆ we have to find the distance between PQ ಇನ ಡಿಸ್ಟೆನ್ಸ್ ಅಂದರೆ OP ಅಂದರೆ 6, OQ ಅಂದರೆ 8. So distance between P and Q is 8 plus 6. It will be equal to 14.
ನಾವು ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ಇದು 10 ಇದು 6 ಅಂದರೆ ಇದು ಟ್ರಿಪ್ಲೆಟ್ 8 ಆಗಿರುತ್ತೆ. ಇದು 10 ಇದು 8 ಅಂದರೆ ಟ್ರಿಪ್ಲೆಟ್ 6 ಆಗಿರುತ್ತೆ. ಸೊ ಈಸಿಯಾಗಿ ಡೈರೆಕ್ಟಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಫಾರ್ ಕ್ವಶನ್ ನಂಬರ್ 5. The length of the tangent from an external point Q is 24 centimeter. If the distance of the point Q from the center is 25 centimeter, then find the diameter of the circle. First ನಾವು ಟ್ರಿಪ್ಲೆಟ್ನ ಯೂಸ್ ಮಾಡಿಕೊಂಡ್ರೆ 25, 24 and 7 ರೇಡಿಯಸ್ 7 ಆಗುತ್ತೆ. ಹಾಗಾದರೆ ಡಯಾಮೀಟರ್ 2 into 7 14 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ 7, 24, 25 is a Pythagorean triplet. So the Pythagorean triplet again, the 24 given, 25 given, so 7 will be OP. So OP is equal to radius, which is equal to 7 centimeter. So diameter is equal to 2 into R. 2 into R is 7. So 2 sevens are 14 centimeter. That is the diameter. Now let us move for 6th question. Two tangents TP and TQ. TP and TQ are the two tangents drawn to a circle with center O from an external point P, from an external point T. T is an external point. Prove that angle PTQ is equal to angle 2OPQ. So let us solve this question now. So idu circle, center, idu radius, ಸೊ ಇದು ಟ್ಯಾಂಜೆಂಟು. ಸೊ ಇದು ಕೂಡ ಟ್ಯಾಂಜೆಂಟು. ಇದು ಕಾರ್ಡ್. ಸೊ ಪಿ ಕ್ಯೂ ಇಸ್ ಎ ಕಾರ್ಡ್. ಓ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್. ಟಿ ಇಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಈಗ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಶೋ ದಟ್, ಪ್ರೂವ್ ದಟ್ ಆಂಗಲ್ ಪಿ ಟಿ ಕ್ಯೂ. So what is TPT? Angle PTQ is equal to 2 angle OPQ. So ಈಗ ಈ ನೋಡಿ, ಇನ್ ಟ್ರಯಾಂಗಲ್ OPQ ಇದು ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಸೊ ಹಾಗಾದರೆ OP is equal to OQ because it is a radii of the same circle. अगर इट बिकम isosceles triangle. ಈ ಸೈಡ್ಗೆ ಆಪೋಸಿಟ್ ಆ್ಯಂಗಲ್ ಇದು, ಈ ಸೈಡ್ಗೆ ಆಪೋಸಿಟ್ ಆ್ಯಂಗಲ್ ಇದು. ದೇರ್ಫೋರ್ ಆ್ಯಂಗಲ್ ಒ ಪಿ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಕ್ಯೂ ಪಿ. ನೆಕ್ಸ್ಟ್, ಇನ್ ಟ್ರಯಾಂಗಲ್ ಒ ಪಿ ಕ್ಯೂ, ಆ್ಯಂಗಲ್ ಒ ಪಿ ಕ್ಯೂ ಪ್ಲಸ್ ಆ್ಯಂಗಲ್ ಒ ಕ್ಯೂ ಪಿ ಪ್ಲಸ್ ಆ್ಯಂಗಲ್ ಪಿ ಒ ಕ್ಯೂ, OPQ, OQP, POQ. If you add all the three angles, it is equal to 180. OPQ, write as it is, plus OQP. OQP and OPQ. OPQ plus angle POQ is equal to 180 degree. So 2 angle OPQ is equal to plus angle POQ is equal to 180 degree. Angle POQ is equal to 180 plus ಈ ಕಡೆ ಬಂದರೆ minus 2 angle OPQ. So you call it as 1. ಇದನ್ನು ನಾನೀಗ TPOQ ಒಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ತಗೊಂಡ್ರೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡೂ ಸೇರಿಸಿ 180. ಹಾಗಾದ್ರೆ ಯಾರು angle POQ plus angle PTQ, if you add them it is equal to 180 degree. So one ಪ್ರಕಾರ POQ ಅಂದರೆ ಇದನ್ನು ಬರ್ಕೋಬೇಕು. ಸೊ POQ ಅಂದರೆ 180 minus 2 angle OPQ plus angle PTQ is equal to 180 degree. 180 ಕ್ಯಾನ್ಸಲ್ ಆಯಿತು. ಇದನ್ನ ಈ ಕಡೆ ಶಿಫ್ಟ್ ಮಾಡಿ. therefore angle PTQ is equal to 2 angle POQ. So this is, we have to prove it. Now let us move for question number 7. A quadrilateral ABCD is drawn to circumscribe a circle
prove that AB plus CD is equal to AD plus BC. So let us prove this one. So a circle is circumscribed inside a quadrilateral. So so ABCD is a quadrilateral. So what we have to prove it? So we have to prove that AB plus CD is equal to AD plus BC. ಸೊ ಏನು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂತೀನಿ. ಹಾಗಾದರೆ ಎ ಪಿ ಟ್ಯಾಂಜೆಂಟು ಎ ಎಸ್ ಟ್ಯಾಂಜೆಂಟು ಎ ಪಿ ಈಸ್ ಈಕ್ವಲ್ ಟು ಎ ಎಸ್ 1 ಅಂತ ಕರ್ಕೊಳ್ಳಿ. ನೆಕ್ಸ್ಟ್ ಬಿನ ಟ್ಯಾಂಜೆಂಟ್ ಅಂತ ಬಿನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂತೀನಿ. ಹಾಗಾದರೆ ಬಿ ಪಿ ಬಿ ಕ್ಯೂ ಟ್ಯಾಂಜೆಂಟ್. ಸೊ ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ 2 ಅಂತ ಕರೆಯೋಣ. ನೆಕ್ಸ್ಟ್ ಸಿನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ CQ and CR. So CR is equal to CQ. 3 ಅಂತ ಕರೆಯೋಣ. D is an external point ಅಂತ ತಗೊಂಡ್ರೆ DR and DS are equal. ಸೊ ಇಲ್ಲಿ ಬರ್ಕೊಳ್ಳೋಣ. ಸೊ DR is equal to DS. ಇದನ್ನ 4 ಅಂತ ಕರೆಯೋಣ. ಈಗ 1 plus 2 plus 3 plus 4. If you add all them, AP plus BP plus CR plus DR is equal to AS plus BQ plus CQ plus DS. ಸೊ ಇವೆರಡು ಆ್ಯಡ್ ಮಾಡಿದ್ರೆ AB ಪ್ಲಸ್ ಇವೆರಡು ಆ್ಯಡ್ ಮಾಡಿದ್ರೆ ನೋಡಿ AP ಪ್ಲಸ್ BP AB. ಅದೇ ಥರ CR ಪ್ಲಸ್ DR ಆ್ಯಡ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ CD is equal to AS ಪ್ಲಸ್ DS. ASಗೆ DS ನ ಸೇರಿಸಿದ್ರೆ AD ಪ್ಲಸ್ BQಗೆ CQ. BQಗೆ CQ ಆ್ಯಡ್ ಮಾಡಿದ್ರೆ BC. So this is what we have to prove it. Now let us move for question number 8. Prove that the tangents drawn at the ends of a diameter of a circle are parallel. ಸೊ ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು, ಸೊ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ದ ಸರ್ಕಲ್ ಆ್ಯಂಡ್ ದಿಸ್ ಈಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ಎ ಬಿ ಈಸ್ ದ ಡಯಾಮೀಟರ್. ಅಟ್ ದ ಎಂಡ್ಸ್ ಆಫ್ ದ ಡಯಾಮೀಟರ್ ವಿ ಹ್ಯಾವ್ ಡ್ರಾನ್ ಪ್ಯಾರಲಲ್ ಲೈನ್ಸ್. ಅಟ್ ದ ಎಂಡ್ ಆಫ್ ದ ಡಯಾಮೀಟರ್ನ ಡ್ರಾ ಮಾಡಿದ್ದೀವಿ. ಎಂಡ್ ಆಫ್ ದ ಇದು ಟ್ಯಾಂಜೆಂಟ್ ಇದು. ಸೊ ಇದು ಪಿ ಕ್ಯೂ ಅಂತ ಕರೆಯೋಣ, ಇದನ್ನು ಆರ್ ಎಸ್ ಅಂತ ಕರೆಯೋಣ. ಸೊ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಟ್ಯಾಂಜೆಂಟು. ಆ ಟ್ಯಾಂಜೆಂಟ್ಗಳು ಪ್ಯಾರಲಲ್ ಆಗಿದೆ ಅಂತ ತೋರಿಸ್ಬೇಕು. ವಿ ಹ್ಯಾವ್ ಟು ಶೋ ದಟ್ ದೋಸ್ ಟು ಟ್ಯಾಂಜೆಂಟ್ ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ಪ್ಯಾರಲಲ್ ಅಂತ ತೋರಿಸ್ಬೇಕು. ಸೊ ವಿ ಹ್ಯಾವ್ ಟು ಪ್ರೂವ್ ದಟ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಬೋತ್ ದ ಟ್ಯಾಂಜೆಂಟ್ ಶುಡ್ ಬಿ ಪ್ಯಾರಲಲ್ ಅಂತ ತೋರಿಸ್ಬೇಕು ನಾವೀಗ. ಸೊ ಅದಕ್ಕೆ ಸೊ ಲೆಟಸ್ ಇಲ್ಲಿ ಇದನ್ನು ಸೆಂಟರ್ ಓ ಅಂತ ಕರೆಯೋಣ. ಸೊ ಓ ಎ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಸೊ ಓ ಎ ಪಿ ಕ್ಯೂಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಯಾಕೆಂದರೆ ಓ ಎ ರೇಡಿಯಸ್ಸು, ಪಿ ಕ್ಯೂ ಟ್ಯಾಂಜೆಂಟು. ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ವಿಲ್ ಬಿ ರೈಟ್ ಆ್ಯಂಗಲ್. ನೆಕ್ಸ್ಟು ಅದೇ ಥರ ಓ ಬಿ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್. ಹಾಗಾದರೆ ಆ್ಯಂಗಲ್ ಪಿ ಎ ಒ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಬಿ ಎಸ್ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಹಾಗಾದರೆ ಈ ಎ ಬಿ ಇದೆಯಲ್ಲ, ಎ ಬಿ ಈಸ್ ಎ ಟ್ರಾನ್ಸ್ವರ್ಸಲ್ ಲೈನ್. AB is a transversal line which cuts PQ and RS, which are parallel lines. The line which cuts the parallel lines are called as transversal line. ಹಾಗಾದ್ರೆ ಇದು ಟ್ರಾನ್ಸ್ವರ್ಸಲ್ ಲೈನ್ ಆಯಿತು. ಯಾವುದು? ಎ ಬಿ ಟ್ರಾನ್ಸ್ವರ್ಸಲ್ ಲೈನ್ ಆದಮೇಲೆ ಈ ಆ್ಯಂಗಲು ಈ ಆ್ಯಂಗಲ್ ಇದೆಯಲ್ಲ, ದೇ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಯಿತು. ಸೊ ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಸೊ ಆ್ಯಂಗಲ್
PAO and angle OBS are both are equal because both are alternate angle. Therefore, PQ is parallel to RS. ನಾವೀಗ ಆಲ್ಟರ್ನೇಟ್ ಆಂಗಲ್ ತಗೋಬೇಕು ಅಂದ್ರೆ ಅದು ಪ್ಯಾರಲಲ್ ಲೈನ್ಸ್ಗೆ ತಗೋಬೇಕು. ಸೊ PQ is parallel to RS. Now let us move for question number that is 9. Prove that opposite sides of a quadrilateral circumscribing a circle subtends supplementary angle at the center. So prove that the opposite sides of a quadrilateral circumscribing a circle. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಒಳಗಡೆ ಒಂದು ಸರ್ಕಲ್ನ ಸರ್ಕಮ್ಸ್ಕ್ರೈಬ್ ಮಾಡಿ ಅದರೊಳಗಡೆ ತೋರಿಸ್ಬೇಕು ದ ಆಂಗಲ್ ದ ಆಪೋಸಿಟ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಸರ್ಕಮ್ಸ್ಕ್ರೈಬಿಂಗ್ ಎ ಸರ್ಕಲ್ ಸಬ್ಟೆಂಡ್ಸ್ ಸಪ್ಲಿಮೆಂಟರಿ ಆಂಗಲ್ ಅಟ್ ದ ಸೆಂಟರ್. At the center it should be supplementary 180 degree. So ABCD is a quadrilateral. P is the point of contact of tangent AB. Q is the point of contact of tangent BC. R is the point of contact of DC and S is the point of contact of DC. ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು we have to prove that. So we have to prove that angle A ಇದು O ಇದು angle AOB ಇದು ಸೆಂಟರ್ ಆಂಗಲ್ ಅಟ್ ದ ಸೆಂಟರ್, ಅದಕ್ಕೆ ಆಪೋಸಿಟ್ COD. ಈ ಎರಡು ಆಂಗಲ್ನ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 180. ಸೊ AOB ಪ್ಲಸ್ COD, AOBಗೆ ಆಪೋಸಿಟ್ COD ಎರಡು ಆ್ಯಡ್ ಮಾಡಿದ್ರೆ ಸಪ್ಲಿಮೆಂಟ್ರಿ ಬರಬೇಕು. ಸೊ ಈಗ ಏನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ ಸೊ AP ಮತ್ತು AS ಟ್ಯಾಂಜೆಂಟ್ ಆದಮೇಲೆ ಸೊ ಈ ಆ್ಯಂಗಲ್ ಅಟ್ ದ ಇವೆರಡು ಆಲ್ರೆಡಿ ನಾವು ಥಿಯರಮ್ನಲ್ಲಿ ಪ್ರೂವ್ ಮಾಡಿದ್ದೀವಿ. ಸೊ ಈ ಆ್ಯಂಗಲ್ ಎಷ್ಟಿರುತ್ತೋ ಈ ಆ್ಯಂಗಲ್ಲು ಅಷ್ಟೇ ಇರಬೇಕು. ಹಾಗಾದರೆ ಅಲ್ಲಿ ನಾವು ತೊಗೊಂಡ್ರೆ ಯಾವ್ಯಾವುದು ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 8. ಬಿನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತೊಗೊಂಡ್ರೆ BP ಮತ್ತು BQ ಟ್ಯಾಂಜೆಂಟು. ಸೊ ಅದರಿಂದ ಸೊ ಇದು ಆ್ಯಂಗಲ್ ಅಟ್ ದ ಸೆಂಟರ್. ಹಾಗಾದರೆ 2 ಮತ್ತು 3 ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 3. ಸಿನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತೊಗೊಂಡ್ರೆ 4 and 5 ಆರ್ ಈಕ್ವಲ್. ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 5. ಡಿನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತೊಗೊಂಡ್ರೆ 6 and 7 ಆರ್ ಈಕ್ವಲ್. ಸೊ ಆ್ಯಂಗಲ್ 6 ಈಸ್ ಈಕ್ವಲ್ ಟು ಆ್ಯಂಗಲ್ 7. ಈಗ ಎಲ್ಲ ಆ್ಯಂಗಲ್ನ ಆ್ಯಡ್ ಮಾಡಿ ಆ್ಯಂಗಲ್ 1 ಪ್ಲಸ್, ಯಾಕೆಂದರೆ ಟೋಟಲು 360, ಕಂಪ್ಲೀಟ್ ಆ್ಯಂಗಲು 360. ಆ್ಯಂಗಲ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಆ್ಯಂಗಲ್ 5 ಪ್ಲಸ್ 6 ಪ್ಲಸ್ 7 ಪ್ಲಸ್ 8. If you add all the angle it will be equal to 360 degree. ಈಗ ನಾವು AOB ಬೇಕು ಅಂದರೆ ಇವರಿಬ್ಬರನ್ನ ಉಳಿಸ್ಕೋಬೇಕು. COD ಬೇಕು ಅಂದರೆ 5, 6 ಉಳಿಸ್ಕೋಬೇಕು. ಆ್ಯಂಗಲ್ 1 ಆ್ಯಸ್ ಇಟ್ ಈಸ್ ಪ್ಲಸ್ ಆ್ಯಂಗಲ್ 2 ಆ್ಯಸ್ ಇಟ್ ಈಸ್ ಪ್ಲಸ್ ಆ್ಯಂಗಲ್ 3 ಅಂದರೆ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 4. ಸೊ ಆ್ಯಂಗಲ್ 4 ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ 4 ಅಂದರೆ ನಾವು ಆ್ಯಂಗಲ್ 5ನ ಬರ್ಕೋಬೇಕು ಪ್ಲಸ್ ಆ್ಯಂಗಲ್ 5 ಆ್ಯಸ್ ಇಟ್ ಈಸ್ ಆ್ಯಂಗಲ್ 6 ಪ್ಲಸ್ ಆ್ಯಂಗಲ್ 7 ಅಂದರೆ 8 ಅಲ್ಲ, ಆ್ಯಂಗಲ್ 7 ಅಂದರೆ 6 ಬರ್ಕೋಬೇಕು ಪ್ಲಸ್ ಆ್ಯಂಗಲ್ 8 ಅಂದರೆ 1 ಬರ್ಕೋಬೇಕು. ಸೊ ಈಸ್ ಈಕ್ವಲ್ ಟು 360. ಸೊ 2 ಆ್ಯಂಗಲ್ 1 ಪ್ಲಸ್ 2 ಆ್ಯಂಗಲ್ 2 ಪ್ಲಸ್ 2 ಆ್ಯಂಗಲ್ 3 ಪ್ಲಸ್ 2 ಆ್ಯಂಗಲ್ 4 2 ಆ್ಯಂಗಲ್ 1 2 ಆ್ಯಂಗಲ್ 2 ನೆಕ್ಸ್ಟು 2 ಆ್ಯಂಗಲ್ 5 ಮತ್ತು 2 ಆ್ಯಂಗಲ್ 6 ವಿಚ್ ಈಸ್ ಈಕ್ವಲ್ ಟು 360. ಸೊ ಎಲ್ಲದರೊಳಗೂ 2 ಕಾಮನ್ ತೆಕ್ಕೊಂಡ್ರೆ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಈಸ್ ಈಕ್ವಲ್ ಟು 360 ಡಿಗ್ರಿ. 2 1s 2 180s. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ 1 ಮತ್ತು 2 ಆ್ಯಡ್ ಮಾಡಿದ್ರೆ AOB ಬರುತ್ತೆ. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಆ್ಯಂಗಲ್ AOB ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಅಂದರೆ COD which is equal to 180 degree. Therefore, angle AOB plus angle COD is equal to 180 degree. So like this we have to solve this question. Now let us move for question number 10. In the question number 10 they have given two concentric circles. Two concentric circles are radii 5 cm and 3 cm. Find the length of the chord of the larger circle which touches the smaller circle. So we have to find the length of the chord.
So they have given the concentric circle, OP radius, OA radius. So OP radius they have given 3 centimeter, and OA radius they have given 5 centimeter, and AB is the chord. ನೋಡಿ ಇದು AB ಸರ್ಕಲ್ 1ಗೆ ಕಾರ್ಡ್ ಆದರೆ AB ಸರ್ಕಲ್ 2ಗೆ ಟ್ಯಾಂಜೆಂಟ್. ಇದು ಈ ಚಿಕ್ಕ ಸರ್ಕಲ್ಗೆ ಟ್ಯಾಂಜೆಂಟು, ಅದೇ ಈ ದೊಡ್ಡ ಸರ್ಕಲ್ಗೆ ಇದು ಕಾರ್ಡ್ ಆಗಿರುತ್ತೆ. ಈಗ ಕಾರ್ಡಿನ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೆ OP ಪರ್ಪೆಂಡಿಕ್ಯುಲರ್ ಟು AB, ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. In triangle OAP, angle P is equal to 90 degree. So if you apply Pythagoras, OA square is equal to OP square plus AP square. So OA square 5 square, OP square 3 square plus AP square. ಬಟ್ ಇಲ್ಲಿ ಎ ಪಿ ಎಷ್ಟಿರುತ್ತೋ ಪಿ ಬಿ, ಯಾಕೆಂದರೆ ಮತ್ತೆ ನಾವು ಈ ಕಡೆ ರೈಟ್ ಆ್ಯಂಗಲ್ ತೊಗೊಂಡ್ರೆ ಪಿ ಬಿನೂ ಎ ಪಿ ಎಷ್ಟು ಬಂದಿರುತ್ತೋ ಪಿ ಬಿನೂ ಅಷ್ಟೇ ಬರುತ್ತೆ. ಸೊ 25 is equal to 9 plus AP square. So AP square is equal to 25 minus 9. So AP square is equal to 16. AP is equal to square root of 16. So AP is equal to square root of 16 ಅಂದರೆ 4 centimeter. ಸೊ ಎ ಪಿ ಎಷ್ಟಿರುತ್ತೋ ಬಿ ಪಿ ಕೂಡ ಅಷ್ಟೇ ಇರುತ್ತೆ, ವಿಚ್ ಈಸ್ ಈಕ್ವಲ್ ಟು 4 centimeter. ಈಗ ನಾವು ಫೈಂಡ್ ಔಟ್ ಮಾಡಬೇಕಾದ್ರು ಲೆಂತ್ ಆಫ್ ದ ಟ್ಯಾಂಜೆಂಟ್. ಸೊ ಸರಿ, ಎ ಪಿ ಲೆಂತ್ ಆಫ್ ದ ಟ್ಯಾಂಜೆಂಟ್, ಲೆಂತ್ ಆಫ್ ದ ಕಾರ್ಡ್ ಅಂದರೆ ಎ ಬಿ ಬೇಕು ಅಂದರೆ ಎ ಪಿ ಪ್ಲಸ್ ಬಿ ಪಿ ಮಾಡಬೇಕು. ಎ ಪಿ ಅಂದರೆ 4, ಬಿ ಪಿ ಅಂದರೆ 4. ಸೊ 4 plus 4 8 centimeter. So let us move for the last question of this paper. In figure, xy and x dash y dash are two parallel tangents to a circle with center O, and another tangent AB with point of contact C intersecting xy and at A and x dash y dash at B. Prove that angle AOB ಇದು 90 degree ಅಂತ ಪ್ರೂವ್ ಮಾಡಬೇಕು. So let us solve this question now. So in this question, let us prove that angle AOB is equal to 90 degree ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡೋಣ, ಜಾಯಿನ್ O and C. ಸೊ ಜಾಯಿನ್ OC. ಈಗ ಎರಡು ಟ್ರಯಾಂಗಲ್ ತಗೊತೀನಿ, ಒಂದು AOP ಇನ್ನೊಂದು AOC. ಸೊ ಇನ್ ಟ್ರಯಾಂಗಲ್ AOP ಇದನ್ನು ಪ್ರೂವ್ ಮಾಡಿದ್ರೆ ಇದು ಸಿಮಿಲರ್ ಅದೇ ಥರ ಇರುತ್ತೆ. ಇನ್ ಟ್ರಯಾಂಗಲ್ AOP ಆ್ಯಂಡ್ ಟ್ರಯಾಂಗಲ್ AOC. ಸೊ ಎರಡರಲ್ಲೂ ನೋಡಿ OA ಕಾಮನ್ ಇದೆ. ಸೊ OA is equal to OA, it is common. ನೆಕ್ಸ್ಟ್ OP is equal to OC, ಇದು ಕಾಮನ್ ಸೈಡ್ ಆದರೆ OP OC ದೇ ಆರ್ ದ ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಸೊ ಎರಡು ಸರ್ಕಲ್ಗೆ ಸೊ ರೇಡಿಯೈ ಸೇಮ್ ಇರುತ್ತೆ. ಇನ್ನು ಇದನ್ನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ ಏನ ಎ ಸಿ ಟ್ಯಾಂಜೆಂಟು ಎ ಪಿನೂ ಟ್ಯಾಂಜೆಂಟು. ಸೊ ಎ ಪಿ ಇಸ್ ಈಕ್ವಲ್ ಟು ಎ ಸಿ. ಸೊ ದಟ್ ಈಸ್ ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಎ. ಹಾಗಾದರೆ ಬೈ ಎಸ್ ಕಾಂಗ್ರುಯೆನ್ಸಿ. ಸೊ ಎಸ್ ಕಾಂಗ್ರುಯೆನ್ಸಿ ಪ್ರಕಾರ ಸೊ ಟ್ರಯಾಂಗಲ್ AOP ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ AOC. ಸೊ ಬೋತ್ ದ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಇದು ಕಾಂಗ್ರುಯೆಂಟ್ ಅಂದಮೇಲೆ CPCTನ ಅಪ್ಲೈ ಮಾಡೋಣ. ಸೊ CPCTನ ಅಪ್ಲೈ ಮಾಡಿದ್ರೆ AOP ಎಷ್ಟಿರುತ್ತೋ AOC ಈ ಆ್ಯಂಗಲ್ಲು ಈ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ. ಸೊ ಆ್ಯಂಗಲ್ AOP ಈಸ್ ಈಕ್ವಲ್ ಟು ಆ್ಯಂಗಲ್ AOC ಬ್ರಾಕೆಟಲ್ಲಿ ಬೈ CPCT. ಸೊ ಅದೇ ಥರ ಸಿಮಿಲರ್ಲಿ ಈ ಕಡೆದು ಅದೇ ಥರ ಮಾಡಿದ್ರೆ, ಸೊ ಸಿಮಿಲರ್ಲಿ ಇಲ್ಲಿ ತಗೊಂಡ್ರೆ BOQ ಈಸ್ ಈಕ್ವಲ್ ಟು BOC. BOQ ಈಸ್ ಈಕ್ವಲ್ ಟು BOC ಅಗೇನ್ ಬೈ CPCT. ಸೊ ಈಗ ನಾವು ಇಲ್ಲೊಂದು ಸ್ಟ್ರೈಟ್ ಲೈನ್ನ ತಗೊತೀನಿ ನಾನು, PQನ. ಸೊ ಇದು O. ಸೊ ಇದೊಂದು ಇದೊಂದು ರೇ, ಇದು A. ಇಲ್ಲಿ ಇನ್ನೊಂದು ಮಧ್ಯದಲ್ಲಿ ಒಂದು ರೇ ಇದೆ C. ಇದು B.
ಸೊ ಈ ಆ್ಯಂಗಲ್ 1 2 3 4 ಆ್ಯಂಗಲ್ನ ಸೇರಿಸಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಇಫ್ ಎ ರೇ ಸ್ಟ್ಯಾಂಡ್ಸ್ ಆನ್ ಎ ಸ್ಟ್ರೈಟ್ ಲೈನ್ ದ ಟೋಟಲ್ ಆ್ಯಂಗಲ್ ವಿಲ್ ಬಿ 180 ಡಿಗ್ರಿ. ಹಾಗಾದ್ರೆ ಯಾರ್ಯಾರು ಎ ಒ ಪಿ ಪ್ಲಸ್ ಎ ಒ ಸಿ, ಇದು 1 ಇದು 2 ಇದು 3 ಇದು 4, ಪ್ಲಸ್ ಎ ಒ ಸಿ ಪ್ಲಸ್ ಬಿ ಒ ಸಿ plus BOQ. If you add all the 4 angles, it will be equal to 180 degree. So ಈಗ AOP ಅಂದ್ರೆ ಏನು ನೋಡಿ, AOP ಅಂದ್ರೆ AOC. ಸೊ AOP ಬದಲು AOC ಪ್ಲಸ್ AOC, AOP ಜಾಗದಲ್ಲಿ AOC ಪ್ಲಸ್ AOC ಪ್ಲಸ್ ನೆಕ್ಸ್ಟು ಉಳಿದಿದ್ದು BOC ಪ್ಲಸ್ BOQ ಅಂದರೆ BOC ಪ್ಲಸ್ BOC ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದರೆ AOC 2 ಟೈಮ್ಸ್ ಇದೆ, 2 ಆ್ಯಂಗಲ್ AOC, BOC 2 ಟೈಮ್ಸ್ ಇದೆ, ಪ್ಲಸ್ 2 ಆ್ಯಂಗಲ್ BOC ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2 ಕಾಮನ್ ತೆಕ್ಕೊಂಡ್ರೆ ಆ್ಯಂಗಲ್ AOC ಪ್ಲಸ್ ಆ್ಯಂಗಲ್ BOC ಇಸ್ ಈಕ್ವಲ್ ಟು 180 ಡಿಗ್ರಿ. 2 1s are 2 90s. ಹಾಗಾದರೆ AOC BOC ನೋಡಿ, ಇಲ್ಲಿ AOCಗೆ BOC ಅಂದರೆ 2 ಮತ್ತು 3 ಎರಡು ಆ್ಯಡ್ ಮಾಡಿದ್ರೆ ದೊಡ್ಡ ಆ್ಯಂಗಲ್ ಬರುತ್ತೆ AOB. ಹಾಗಾದರೆ AOC ಪ್ಲಸ್ BOC, ದೇರ್ ಫೋರ್ ಆ್ಯಂಗಲ್ AOB is equal to 90 degree. So this is what we have to prove here. So by this successfully we have answered all the questions related to unit test paper number 1 of circle chapter. In the next video we are going to we have to solve for unit test paper number 2. Till then, thank you very much. Still, those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. Once again, thanks for everyone who is supporting my YouTube channel. Once again, thank you very much.